ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ನೀವೆಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತಲೂ ಅನ್ಕೊಂತೀನಿ. ಸೊ ಹೇಗೆ ನಡೀತಿದೆ ಸ್ಟಡೀಸ್ ಎಲ್ಲ? MCQ ಎಲ್ಲ ಸಾಲ್ವ್ ಮಾಡ್ತಿದ್ದೀರಾ? ಸಿಲೆಬಸ್ನೆಲ್ಲ ಕವರ್ ಮಾಡ್ತಿದ್ದೀರಾ? ಎಲ್ಲಾನು ಈಸಿಯಾಗಿ ಆಗ್ತಿದೆಯಾ ಇಲ್ಲ ತುಂಬ ಕಷ್ಟ ಅನ್ನಿಸ್ತಿದ್ಯಾ? ಹೇಗೆ ಎಲ್ಲ ನೀವು ನನಗೆ ಹೇಳಬೇಕು, ಅಪ್ಡೇಟ್ ಮಾಡ್ತಾ ಇರಬೇಕಲ್ವಾ ಕಮೆಂಟ್ ಸೆಕ್ಷನಲ್ಲಿ. ನೀವು ಹೇಳಿದ್ರೆ ಸೊ ದಟ್ ನನಗೂ ಗೊತ್ತಾಗುತ್ತೆ, ಓಕೆ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ, ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ದಟ್ ಐ ಕ್ಯಾನ್ ಗಿವ್ ಸಮ್ ಗೈಡೆನ್ಸ್ ಅಲ್ವಾ. ಸೊ ಇವತ್ತಿನ ವಿಡಿಯೋ ಮೇಯ್ನಾಗಿ SC ಕ್ಯಾಟಗರಿ ಅವರಿಗೆ, ಮೇ ಬಿ ಬೇರೆಯವ್ರಿಗೆಲ್ಲ ಯೂಸ್ ಆಗಲ್ಲ. ನೋಡಬೇಕು ಅಂತ ಅನ್ಸಿದ್ರೆ ನೋಡ್ಬೋದು, ಇಲ್ಲ ಅಂದರೆ ಇಟ್ಸ್ ಓಕೆ. ಒಂದು ವೇಳೆ ನೀವು SC ಕ್ಯಾಟಗರಿಯವರಾಗಿದ್ದರೆ ಎಲ್ರಿಗೂ ಒಂದು ಡೌಟ್ ಇದೆ ಅಲ್ವಾ, ಮ್ಯಾಮ್ ನಾವು SC ಕ್ಯಾಟಗರಿಯವರು, ನಾವು ಈ ಸಲ ಇವಾಗ ಹೊಸದು ಏನು ಬಂದಿದೆ ಅಲ್ವಾ, ಸಬ್ ಕ್ಯಾಟಗರಿ ಏನು ಮಾಡಿದ್ದಾರೆ ಅಲ್ವಾ, ಕರೆಕ್ಟ್ ಅಲ್ವಾ? ಕ್ಯಾಟಗರಿ 1 ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಮಾಡಿದ್ದಾರೆ. ಸೊ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ, ಮಾಡಿಸ್ಬಾರ್ದಾ, ಹಳೇದೇ ಹಾಕ್ಬೋದಾ, ಅಥವಾ ನಮ್ದು ಕ್ಯಾಸ್ಟೇ ಸರ್ಟಿಫಿಕೇಟೇ ಇನ್ನೂ ಮಾಡಿಸಿಲ್ಲ, ನಮ್ದು ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ, ನಮ್ಮ ತಂದೆಯವ್ರದ್ದು ಯಾವುದೋ ಡಾಕ್ಯುಮೆಂಟ್ಸ್ ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರ್ದು ಡಾಕ್ಯುಮೆಂಟ್ಸ್ಗಳಿಲ್ಲ. ಸೊ ಈ ಥರ ಎಲ್ಲ ಡೌಟ್ಸ್ಗಳಿದೆ, ಕರೆಕ್ಟ್ ಅಲ್ವಾ? ಈ ಡೌಟ್ಸ್ಗಳಿಗೆಲ್ಲ ಇವತ್ತು ಆನ್ಸರ್ ಹೇಳ್ತೀನಿ. ಜೊತೆಗೆ ಒಂದು ವೇಳೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೇಯ್ನಾಗಿ ಇವಾಗ ಸದ್ಯಕ್ಕೆ SC ಕ್ಯಾಟಗರಿ ಅವ್ರಿಗೆ ಹೇಳ್ತೀನಿ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಓಕೆನಾ? ಸೊ ಫಸ್ಟು SC ಕ್ಯಾಟಗರಿಯವರು ನಿಮಗೆ ಈ ಸಬ್ ಕ್ಯಾಟಗರೈಸೇಷನ್ ಏನಾಗಿದೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂದರೆ ದಯವಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಬನ್ನಿ. ಯಾಕೆಂದರೆ ಅದು ನೀಡ್ ಆಗುತ್ತೆ. ಯಾಕಂದರೆ ಈ ಸಬ್ ಕ್ಯಾಟಗರಿಯಲ್ಲಿ ನಿಮ್ಮ ಕ್ಯಾಸ್ಟ್ಗಳಿಗೆ ಒಂದೊಂದು ಕ್ಯಾಟಗರಿ ಕೊಟ್ಟಿದ್ದಾರೆ. ನೀವು ಯಾವ ಕ್ಯಾಸ್ಟ್ ಕ್ಯಾಟಗರಿಯಲ್ಲಿ ಬರ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅಲ್ಲಿ ಕೇಳುತ್ತೆ, SC ಅಲ್ಲಿ ಯಾವ ಕ್ಯಾಟಗರಿ, Aಗೆ ಬರ್ತೀರಾ, Bಗೆ ಬರ್ತೀರಾ, Cಗೆ ಬರ್ತೀರಾ ಅಂತ ಕೇಳುತ್ತೆ. ಸೊ ನಿಮಗದು ನಾಲೆಡ್ಜ್ ಇರಬೇಕು ಅಂದರೆ ನೀವು ಫಸ್ಟು ಆ ವಿಡಿಯೋನ ನೋಡಿ, ಹೇಗೆ ಕ್ಯಾಟಗರೈಸ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ. ಒಂದು ವೇಳೆ ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಆದರೆ ಯಾವುದಕ್ಕೆ ಬರ್ತೀರಾ ಅನ್ನೋದನ್ನು ನೀವು ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಡೋಂಟ್ ವರಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಓಕೆನಾ? ಸೊ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟಿಂದ ಹೇಳ್ಕೊಂಡು ಹೋಗ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್, ಒಂದು ವೇಳೆ ನೀವು SC ಕ್ಯಾಟಗರಿಗೆ ಸೇರಿದ್ದೀರಾ, ಬಟ್ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಓಕೆನಾ? ಇನ್ನು ಮಾಡಿಸೇ ಇಲ್ಲ, ಇಲ್ಲಿವರೆಗೂ ಒಂದ್ಸಲನೂ ಮಾಡಿಸಿಲ್ಲ, ನಿಮ್ಮದು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಯಾವುದೂ ಇಲ್ಲ. ಸೊ ಈ ಥರ ನೀವು ಮಾಡಿಸೇ ಇಲ್ಲ ಅಂದರೆ ನೀವು ಹೇಗೆ ಮಾಡಿಸ್ಬೇಕು ಅಂತ ಫಸ್ಟ್ ನಾನು ಹೇಳ್ತೀನಿ. ಒಂದು ವೇಳೆ ಫಸ್ಟ್ ಟೈಮ್ ನೀವು ಮಾಡಿಸ್ತಿದ್ದೀರಾ ಅಂದರೆ ನಿಮಗೆ ಫಸ್ಟು ಯಾವುದ್ಯಾವ್ದು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ರೇಷನ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ರೇಷನ್ ಕಾರ್ಡ್ ಆ್ಯಂಡ್ ನಿಮ್ಮದು ನಿಮ್ಮ ತಂದೆಯವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ತಂದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವರ ಸ್ಕೂಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ತಾಯಿ ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ವ್ಯಾಲಿಡ್ ಇಲ್ಲ, ನಿಮಗೆ ತಗೊಳ್ಳಲ್ಲ, ಓಕೆನಾ? ಯಾಕಂದರೆ ಯಾವಾಗಲೂ ಅಷ್ಟೇ ತಂದೆ ಕ್ಯಾಸ್ಟ್ ಬೇಸಿಸ್ ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಕೊಡೋದು, ಇದು ನೆನಪಿರಲಿ. ತಾಯಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಳಲ್ಲ. ಇಲ್ಲ ನಿಮ್ಮ ತಂದೆಯವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟು ಇಲ್ಲ, ಅಥವಾ ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟು ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಡೋಂಟ್ ವರಿ, ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಇಲ್ಲಿ ಎಲ್ಲಾದರೂ ಒಂದು ಕಡೆ ಮೆನ್ಷನ್ ಮಾಡ್ತೀನಿ ಯಾವುದ್ಯಾವ್ದು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ. ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬಟ್ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾಕೆಂದರೆ ನಾನು ಹೇಳೋದನ್ನು ನಾನು ಇಲ್ಲಿ ಹಾಕೋಕ್ಕಾಗಲ್ಲ, ಓಕೆನಾ? ನಾನು ಡಾಕ್ಯುಮೆಂಟ್ಸ್ಗಳು ಮಾತ್ರ ಹಾಕೋದಕ್ಕೆ ಸಾಧ್ಯ, ಓಕೆನಾ? ಸೊ ಫಸ್ಟು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ತಂದೆಯವರ ಕ್ಯಾಸ್ಟ್ ಸರ್ಟಿಫಿಕೇಟ್. ನಿಮ್ಮ ತಂದೆಯವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟ್, ಓಕೆನಾ? ಸ್ಕೂಲ್ ಸರ್ಟಿಫಿಕೇಟಲ್ಲಿ ಕ್ಯಾಸ್ಟ್ ಮೆನ್ಷನ್ ಆಗಿರಬೇಕು, TC ಅಥವಾ ಶಾಲಾ ದಾಖಲಾತಿ ಇದರಲ್ಲಿ ಮೆನ್ಷನ್ ಮಾಡಿಕೊಟ್ಟಿರ್ತಾರೆ, ಓಕೆನಾ? ಸೊ ಇದೂ ಇಲ್ಲ. ಒಂದು ವೇಳೆ ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ, ನಿಮ್ಮ ಅಣ್ಣ ತಮ್ಮ ಈ ಥರ ಯಾರಾದರೂ ಇದ್ದರೆ, ಅವರು ರೇಷನ್ ಕಾರ್ಡಲ್ಲಿದ್ದರೆ ಅವ್ರದ್ದನ್ನ ಅಟ್ಯಾಚ್ ಮಾಡ್ಬೋದು, ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ವರ್ಕ್ ಆಗುತ್ತೆ. ಇಲ್ಲ ಅವ್ರದ್ದು ಇಲ್ಲ, ಕರೆಕ್ಟ್ ಅಲ್ವಾ? ಈ ಥರ ಸಿಚುವೇಶನ್ಸ್ಗಳು ಬರುತ್ತೆ. ಸೊ ಅವ್ರದ್ದು ಇಲ್ಲ ಅಂದರೆ ನೀವು ನಿಮ್ಮ ತಂದೆಯವರ ತಮ್ಮ, ಅಣ್ಣ, ಅಕ್ಕ ತಂಗಿರ್ ಬರಲ್ಲ, ನೆನಪಿರಲಿ. ಅಂದರೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆಗಿರಬೇಕು, ಅತ್ತೆ ಎಲ್ಲ ಆಗಲ್ಲ, ಅತ್ತೆ ಚಿಕ್ಕಮ್ಮ ಎಲ್ಲ ಕೌಂಟ್ ಬರಲ್ಲ. ಓನ್ಲಿ ಮೇಲ್ ಯಾರಿದ್ದಾರೋ ನಿಮ್ಮ ಜನ್ರೇಷನಲ್ಲಿ ಅವ್ರದ್ದು ಮಾತ್ರ ಬರುತ್ತೆ. ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದು ಯಾವುದಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ನೀವು ತಗೊಬೋದು. ಇಲ್ಲಪ್ಪ ಅವ್ರದ್ದು ಇಲ್ಲ, ಕರೆಕ್ಟ್ ಅಲ್ಲ? ಓಕೆ, ನಿಮ್ಮ ಅಜ್ಜ
ನಿಮ್ಮ ತಾತದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ತಗೊಬೋದು, ಇಲ್ಲ ಅವ್ರದ್ದು ಇಲ್ಲ, ಓಕೆ. ಇವಾಗ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟ್, ಓಕೆ, ಅವ್ರು ಓದೇ ಇಲ್ಲ ಅವಾಗಿನ ಟೈಮಲ್ಲಿ. ಆ್ಯಕ್ಚುಲಿ ಈ ಥರ ಜನ ಬರ್ತಾರೆ, ನಮ್ಮ ಹತ್ರ ಬಂದಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಸೊ ಅವ್ರದ್ದು ಇಲ್ಲ, ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಸೊ ಇವಾಗ ಏನು ಮಾಡೋದು? ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಅವ್ರು ಸ್ಕೂಲಿಗೆ ಹೋಗಿಲ್ಲ. ಸೊ ಓಕೆ ಓಕೆ, ಒಂದು ವೇಳೆ ನಿಮ್ಮ ದೊಡ್ಡಪ್ಪ ಮಕ್ಳು ಯಾರಾದರೂ, ಗಂಡು ಮಕ್ಳು ಯಾರಾದರೂ ಇದೆಯಾ, ಅವ್ರದ್ದೇನಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ? ಸೊ ಓಕೆ, ಇಷ್ಟರಲ್ಲಿ ಯಾವುದಾದ್ರೂ ಒಬ್ರದನ್ನಾದ್ರೂ ತರಿಸ್ಬೋದಲ್ವಾ? ನಿಮ್ಮ ತಂದೆ ಇಲ್ಲ ಅಂದರೆ ನಿಮ್ಮ ಅಣ್ಣ ತಮ್ಮ, ಇಲ್ಲ ಅವ್ರದ್ದು ಇಲ್ಲ ಅಂದರೆ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಆದರೂ ಇರಬೇಕು, ಇಲ್ಲಾಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆದರೂ ಇರಬೇಕು, ಅದರಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ಓಕೆ, ಅವರ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಓಕೆ, ಅವರು ಇಲ್ಲ ನಿಮ್ಮ ಅಜ್ಜ, ಓಕೆ, ಅವ್ರದ್ದು ಯಾವುದಾದ್ರೂ. ಸೊ ಇಷ್ಟರಲ್ಲಿ ಯಾವುದಾದ್ರೂ ಒಬ್ರದಾದ್ರೂ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಿದ್ದೀರಾ ಅಂದರೆ ನಿಮ್ಮ ಜನ್ರೇಷನ್ ಆಫ್ ಕ್ಯಾಸ್ಟ್ ಯಾವುದಿತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವಾ? ಸೊ ನಮಗೆ ಗೊತ್ತಾಗಬೇಕು, ನಾವು ಕೊಡ್ತಿದ್ದೀವಿ ಅಂದರೆ ನಮಗೆ ಗೊತ್ತಾಗಬೇಕು, ಪ್ರೂಫ್ ಬೇಕು. ಸೊ ಇಷ್ಟು ಬೇಕಾಗುತ್ತೆ. ಜೊತೆಗೆ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ದೆನ್ ಇದಾದಮೇಲೆ ಒಂದು ನೋಟ್ರಿ ಮಾಡಿಸ್ಬೇಕು. ನೋಟ್ರಿ ಅಂದರೆ ಅಫಿಡವಿಟ್, ಒಂದು ಛಾಪಾ ಕಾಗದ ಮೇಲೆ ನೀವು ಬರೆಸ್ಬೇಕು. ಏನಂತ ಬರೆಸ್ಬೇಕು ಅಂದರೆ ಬರ್ಕೊಡ್ತಾರೆ. ನೀವು ನೋಟ್ರಿ ಮಾಡಿಸುವಾಗ ನಿಮ್ಮ ತಾಲೂಕು ಆಫೀಸ್ ಸುತ್ತಮುತ್ತ ಇರ್ತಾರೆ, ಸೊ ಅಲ್ಲಿ ಹೋದರೆ ಮಾಡಿಕೊಡ್ತಾರೆ. ಏನು ಅಂದರೆ ನೀವು ಈ ಕ್ಯಾಟಗರಿಗೆ ಬರ್ತೀರಾ, SC ಕ್ಯಾಟಗರಿಗೆ ಬರ್ತೀರಾ. SC ಕ್ಯಾಟಗರಿಯಲ್ಲಿ ನಿಮ್ಮ ಕ್ಯಾಸ್ಟ್ ಬಂದ್ಬಿಟ್ಟು ಸಮಥಿಂಗ್ ಯಾವುದಾದ್ರೂ ಒಂದು ಕ್ಯಾಸ್ಟ್ ಬರುತ್ತೆ. ಈ ಕ್ಯಾಸ್ಟು ಹೊಸ ರೂಲ್ಸ್ನ ಪ್ರಕಾರ ಕ್ಯಾಟಗರಿ ಸಿಗೆ ಬರುತ್ತೆ, ಇಲ್ಲ ಕ್ಯಾಟಗರಿ ಬಿಗೆ ಬರುತ್ತೆ, ಇಲ್ಲ ಕ್ಯಾಟಗರಿ ಎಗೆ ಬರುತ್ತೆ. ಎನಿಥಿಂಗ್ ನಿಮಗೆ ಗೊತ್ತಿರೋ ಅಂಥದ್ದಲ್ವಾ? ಸೊ ಯಾವುದಕ್ಕೆ ಬರುತ್ತೆ ಅನ್ನೋದು ಡೀಟೇಲಾಗಿ ಮಾಡಿಕೊಡ್ತಾರೆ. ಡೋಂಟ್ ವರಿ, ಅವ್ರ ಹತ್ರ ಫಾರ್ಮೇಟ್ ಇರುತ್ತೆ, ನೀವು ಹೋಗಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಹೇಳಿದ್ರೆ ಸಾಕು, ನಾನು ಈ ಥರ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ತಾ ಇದ್ದೀನಿ, ಸೊ ಅದಕ್ಕೆ ಬೇಕು ಅಂದರೆ ಅವ್ರು ಮಾಡಿಕೊಡ್ತಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಆಧಾರ್ ಕಾರ್ಡ್, ಸ್ಕೂಲ್ ಸರ್ಟಿಫಿಕೇಟ್, TC ಅವ್ರ ಶಾಲಾ ದಾಖಲಾತಿ, ಎನಿಥಿಂಗ್ ಈಸ್ ಫೈನ್. ಆ್ಯಂಡ್ ತಂದೆಯವರ ಕ್ಯಾಸ್ಟ್ ಸರ್ಟಿಫಿಕೇಟ್, ಅದ್ರ ಜೊತೆಗೆ ಅದಿಲ್ಲ ಅಂದರೆ ಅವರ ಸ್ಕೂಲ್ ಸರ್ಟಿಫಿಕೇಟ್. ಒಂದು ವೇಳೆ ಅವ್ರಿಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ನಾನು ಹೇಳಿದ್ದೀನಿ, ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ, ಆಮೇಲೆ ನಿಮ್ಮ ತಮ್ಮ ಅಣ್ಣ, ಇವ್ರದ್ದು ಯಾವುದಾದ್ರೂ ಇಡ್ಬೋದು. ದೆನ್ ರೇಷನ್ ಕಾರ್ಡ್, ಒಂದು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಇನ್ನೊಂದು ನೆನಪಿರಲಿ, ನೀವು ನಿಮ್ಮ ರೇಷನ್ ಕಾರ್ಡಲ್ಲಿ ಇರೋರನ್ನ ಬಿಟ್ಟು, ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ಯಾರು ಇರ್ತೀರಾ, ನೀವು, ನಿಮ್ಮ ಅಪ್ಪ ಅಮ್ಮ, ನೀವು, ನಿಮ್ಮ ತಮ್ಮ ತಂಗಿ, ನಿಮ್ಮ ಸಿಬ್ಲಿಂಗ್ಸ್ಗಳು, ನೀವು ಇಷ್ಟು ಜನ ಇರ್ತೀರ. ಯಾವುದೇ ಕಾರಣಕ್ಕೂ ಅದರಲ್ಲಿ ಮೇ ಬಿ ನಿಮ್ಮ ಅಜ್ಜ ಅತ್ತ ಇವರು ನಿಮ್ಮ ಜೊತೆಗಿದ್ರೆ, ಅಜ್ಜ ಅಜ್ಜಿ ನಿಮ್ಮ ಜೊತೆಗಿದ್ರೆ ಅವರು ಇರ್ತಾರೆ. ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಇರಲ್ಲ. ಬಟ್ ಜಾಯಿಂಟ್ ಫ್ಯಾಮಿಲಿ ಆದರೆ ಕೆಲವೊಂದು ಸಲ ಇರ್ತಾರೆ ರೇಷನ್ ಕಾರ್ಡಲ್ಲಿ. ಬಟ್ ಇವಾಗಿನ ಟೈಮಲ್ಲಿ ಇದು ಕಮ್ಮಿ ಅಲ್ವಾ? ಇದ್ರೆ ಫೈನ್, ರೇಷನ್ ಕಾರ್ಡಲ್ಲಿ ಅವ್ರು ಇದ್ದರೆ ಓಕೆ. ಒಂದು ವೇಳೆ ರೇಷನ್ ಕಾರ್ಡಲ್ಲಿ ಇಲ್ದಲೇ ನೀವು ಒಬ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಿದ್ದೀರಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಅಂದರೆ, ನೀವು ಅವಾಗ ವಂಶವೃಕ್ಷ ಇಡಬೇಕು. ನೆನಪಿರಲಿ, ವಂಶವೃಕ್ಷ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದೊಡ್ಡಪ್ಪನ ಮಕ್ಕಳದ್ದು ಏನಾದರೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇಲ್ಲ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದರೂ ಇಡ್ತಿದ್ದೀರಾ ಅಂದರೆ, ನೀವು ನಿಮ್ಮ ರೇಷನ್ ಕಾರ್ಡಲ್ಲಿ ಇಲ್ದಿರೋರನ್ನ ತಗೊಂಬಂದು ಅವ್ರ ಪ್ರೂಫ್ ಕೊಡ್ತಿದ್ದೀರಾ ಅಂದರೆ ನೀವು ವಂಶವೃಕ್ಷ ಇಡಲೇಬೇಕು. ವೆರಿ ವೆರಿ ಕಂಪಲ್ಸರಿ. ಅಫಿಡವಿಟ್ ಕೂಡ, ಅಥವಾ ನೋಟ್ರಿ ಕೂಡ, ಅಫಿಡವಿಟ್ ನೋಟ್ರಿ ಎರಡು ಒಂದೇ, ಓಕೆನಾ? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನೀವು ಹೊಸದಾಗಿ ಅಪ್ಲೈ ಮಾಡ್ತಿದ್ದೀರಾ ಅಂದರೆ, ಓಕೆನಾ? ಇದು ಹೊಸದಾಗಿ ಅಪ್ಲೈ ಮಾಡ್ತಿರೋರಿಗೆ ಅಂದರೆ ಇವಾಗ ತಗೊಳ್ಳೋರಿಗೆ. ಸೊ ಇವಾಗ ನಿಮ್ದು ಆಲ್ರೆಡಿ ಇದೆ, ಬಟ್ ನಿಮ್ಮದು ಸಬ್ ಕ್ಯಾಟಗರಿ ಮೆನ್ಷನ್ ಆಗಿಲ್ಲ. ಇವಾಗ ಏನು ಮಾಡಬೇಕು? ಸೇಮ್ ಡಾಕ್ಯುಮೆಂಟ್, ಆಧಾರ್ ಕಾರ್ಡ್, ಇದ್ರ ಜೊತೆಗೆ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ ಪ್ರೆಸೆಂಟ್ ಇವಾಗ ನಡೀತಿದೆ ಅಲ್ವಾ, ಸಬ್ ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ ಅಲ್ವಾ? ಸೊ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆಗೆ ಸ್ಕೂಲ್ ಸರ್ಟಿಫಿಕೇಟ್, ದೆನ್ ಫಾದರ್ದು, ನಿಮ್ಮ ತಂದೆಯವರ ಸರ್ಟಿಫಿಕೇಟ್. ಅವರಿಲ್ಲ ಅಂದರೆ ನೀವು ಬೇರೆಯವ್ರದ್ದು ಯಾರ್ದಾದ್ರೂ ಇಡ್ಬೋದು, ನಿಮ್ಮ ತಮ್ಮ ಅಣ್ಣ ಅವ್ರದ್ದೆಲ್ಲ ಇಡ್ಬೋದು. ಈವನ್ ಅಕ್ಕ ತಂಗಿರಿದ್ರೂ ಇಡ್ಬೋದು, ನಿಮ್ಮ ರೇಷನ್ ಕಾರ್ಡಲ್ಲಿ ಅವರಿದ್ದರೆ ಅಕ್ಕ ತಂಗಿರಿದ್ರೂ ಇಡ್ಬೋದು. ಬಟ್ ತಾಯಿದು ಇಡೋಕ್ಕಾಗಲ್ಲ, ತಗೊಳ್ಳಲ್ಲ, ಓಕೆನಾ? ಅಕ್ಕ ತಂಗಿರಿದ್ರೆ ಅವ್ರದ್ದು ಇಡ್ಬೋದು. ದೆನ್ ಇದ್ರ ಜೊತೆಗೆ ರೇಷನ್ ಕಾರ್ಡ್ ಆ್ಯಂಡ್ ನೋಟ್ರಿ, ಎಗೇನ್ ನೋಟ್ರಿ. ಈವನ್ ನೀವು ಹೊಸದಾಗಿ ಅಪ್ಲೈ ಮಾಡಿಸ್ಬೇಕಂದ್ರೂ ನೋಟ್ರಿ ಮಾಡಿಸ್ಬೇಕು. ಎರಡನೇ ಟೈಮ್ ಕರೆಕ್ಷನ್ ಅಂದರೆ ನೀವು ಸಬ್ ಕ್ಯಾಟಗರಿ ಹಾಕಿಸ್ಬೇಕಂದ್ರೂ ನೀವು ನೋಟ್ರಿ ಮಾಡಿಸ್ಲೇಬೇಕಾಗತ್ತೆ. ನಂಗೆ ಗೊತ್ತು, ಇವಾಗ ನಾನು ಇಷ್ಟು ಹೇಳಿದ್ರು ನಿಮ್ಮ ಹತ್ರ ಇನ್ನೂ ಕಾಂಪ್ಲಿಕೇಶನ್ಸ್ ಕೇಸ್ಗಳಿರುತ್ತೆ ಅನ್ನೋದು. ಅದು ನಾನು ತುಂಬ ಫೀಲ್ಡಲ್ಲಿ ಇದ್ದಾಗ ನೋಡಿದ್ದೀನಿ. ತುಂಬ ಕಾಂಪ್ಲಿಕೇಶನ್ ಸಿಚುವೇಶನ್ಸ್ಗಳು ಇದೆ. ಅವ್ರು ಕಂಪ್ಲೀಟ್ಲಿ ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ, ಅಪ್ಪ ಅಮ್ಮ ಗೊತ್ತಿರಲ್ಲ, ಕರೆಕ್ಟ್ ಅಲ್ವಾ?
ಕೆಲವೊಂದ್ಸಲ ಅವ್ರು ಎಲ್ಲಿಂದನೋ ಬಂದಿರ್ತಾರೆ ಬೇರೆ ಊರಿಗೆ, ಇಲ್ಲಿ ಬಂದು ಯಾರನ್ನೋ ಮದುವೆ ಆಗಿರ್ತಾರೆ, ಇಲ್ಲ ಕನ್ವರ್ಟ್ ಆಗಿರ್ತಾರೆ. ಈ ಥರ ತುಂಬ ಕಾಂಪ್ಲಿಕೇಟ್ ಸಿಚುವೇಶನ್ಸ್ಗಳಿದೆ. ಬಟ್ ಸದ್ಯಕ್ಕೆ ಇಂಥ ಕಾಂಪ್ಲಿಕೇಶನ್ ಒಂದು ವೇಳೆ ಓಕೆ ಆ ಸಿಚುವೇಶನ್ಗೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಒಂದು ವೇಳೆ ನೀವು ಯಾರೂ ಇಲ್ಲ, ಸಾರಿ ಫಾರ್ ದಟ್, ಒಂದು ವೇಳೆ ಆ ಥರ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇದ್ದರೆ, ಯಾರೂ ಇಲ್ಲ ಅಥವಾ ನೀವು ಎಲ್ಲೋ ಬೆಳೆದಿರ್ತೀರಾ, ಯಾರೋ ಇದರಲ್ಲಿ ಬೆಳೆದಿರ್ತೀರಾ, ಯಾರೋ ನಿಮ್ಮನ್ನ ಸಾಕಿರ್ತಾರೆ, ಇವಾಗ ನೀವು ನಿಮ್ಮ ಲೈಫ್ ನೋಡ್ಕೊತಿದ್ದೀರಾ ಅನ್ನುವಾಗ ನಿಮಗೆ ತಂದೆ ತಾಯಿ ಯಾರು ಇರಲ್ಲ ಅಂತ ಅಂದರೆ, ಅಂಥ ಟೈಮಲ್ಲಿ ಎಗೇನ್ ನೀವು ಸ್ಕೂಲ್ಗೆ ಹೋಗಿರ್ತೀರ. ಈ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅಫ್ಕೋರ್ಸ್ ಸ್ಕೂಲಿಗೆ ಹೋಗ್ತಿರ್ತೀರಲ್ಲ, ಕರೆಕ್ಟ್ ಅಲ್ವಾ? ಎಕ್ಸಾಮ್ಗೆ ಹೋಗ್ತಿಲ್ಲ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದರೆ ಏನು ಮಾಡಬೇಕು ಅಂತಲೂ ನಾನು ಹೇಳ್ತೀನಿ. ಸದ್ಯಕ್ಕೆ ನಿಮಗೆ ಸ್ಕೂಲ್ಗೆ ಹೋಗಿರ್ತೀರ ಅಲ್ವಾ, ಸೊ ಸ್ಕೂಲ್ಗೆ ಹೋದಾಗ ಏನು ಮಾಡಬೇಕು ಅಂದರೆ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಇಡಬೇಕಾಗುತ್ತೆ ಮೇಯ್ನಾಗಿ. ಬಟ್ ನಿಮಗೆ ಯಾರು ಇರಲ್ಲ, ತಂದೆ ಇರಲ್ಲ, ಮತ್ತು ಅವರ ದೊಡ್ಡಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ನಿಮ್ಮ ತಮ್ಮ ತಂಗಿ ಇವ್ರು ಯಾರು ನಿಮಗೆ ಇರಲ್ಲ ಅಂದಾಗ, ಒಂದು ಅವ್ರ ಸರ್ಟಿಫಿಕೇಟ್, ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಒಂದು ಇಡ್ಬೋದು. ಇನ್ನು ಉಳಿದಿದ್ದೆಲ್ಲ ನಿಮ್ಮ ಹತ್ರ ಇರುತ್ತೆ, ಆಧಾರ್ ಕಾರ್ಡು ಇವೆಲ್ಲ ಇದ್ದೇ ಇರುತ್ತೆ. ಇನ್ನು ರೇಷನ್ ಕಾರ್ಡು ಇಲ್ದಲೇನೂ ಇರ್ಬೋದು, ಯಾಕಂದರೆ ನಿಮಗೆ ಫ್ಯಾಮಿಲಿ ಇಲ್ದಿರೋ ಸಿಚುವೇಶನಲ್ಲಿ. ಅಂಥ ಟೈಮಲ್ಲಿ ನೀವು ಮೆನ್ಷನ್ ಮಾಡಿಸ್ಬೇಕಾಗತ್ತೆ, ಒಂದು ಲಾಯರ್ ಹತ್ರ ನೋಟ್ರಿ ಮಾಡಿಸ್ಬಿಟ್ಟು ಮೆನ್ಷನ್ ಮಾಡಿಸ್ಬೇಕಾಗತ್ತೆ. ಏನು ಅಂದರೆ ಈ ಥರ ಸಿಚುವೇಶನ್ ಇದೆ, ನಾನು ಹೀಗೆ ಬೆಳೆದಿದ್ದು, ನನಗೆ ಯಾವುದೇ ಥರ ಫ್ಯಾಮಿಲಿ ಇಲ್ಲ, ಸೊ ಈಗ ನನಗೆ ನೆಕ್ಸ್ಟು ಮುಂದೆ ನನ್ನ ಜೀವನದಲ್ಲಿ ಮುಂದೆ ಒಂದು ರಿಸರ್ವೇಷನ್ಗಳನ್ನ ಪಡ್ಕೊಳ್ಳೋದಕ್ಕೆ, ನನ್ನ ಸ್ಟಡೀಸ್ ಮಾಡೋದಕ್ಕೆ ಏನೇ ಕಾರಣ ಇಟ್ಕೊಂಡು ನೀವು ನೋಟ್ರಿ ಮಾಡಿಸ್ಬಿಟ್ಟು ನೋಟ್ರಿ ಕೊಟ್ಟು ಮಾಡಿಸ್ಕೊಬೋದು. ಬಟ್ ಸ್ಟಿಲ್ ಅಲ್ಲೂ ಕೂಡ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಒಂದು ಡಾಕ್ಯುಮೆಂಟ್ ಕೊಟ್ಟೇ ಕೊಡ್ತೀರಾ ಅಲ್ವಾ. ಇವಾಗ ಸದ್ಯಕ್ಕೆ ನಿಮಗೆ ಯಾರೂ ಇಲ್ಲ, ಓಕೆನಾ, ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಥರನೂ ಸಿಚುವೇಶನ್ಸ್ಗಳು ಬರುತ್ತೆ. ಸೊ ಯಾರೂ ಇಲ್ಲ, ನಿಮಗೆ ಕಂಪ್ಲೀಟ್ಲಿ ಅನಾಥರು ಅನ್ಕೋಣ, ನೀವು ಓದಿಲ್ಲ, ಅಂಥ ಸಿಚುವೇಶನ್ನಲ್ಲಿ ತುಂಬಾ ಕಷ್ಟ. ಏನೂ ಡಾಕ್ಯುಮೆಂಟ್ ಇಲ್ದಲೇ, ಅದರಲ್ಲೂ ಮೇಯ್ನಾಗಿ SC ST ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಇಶ್ಯೂ ಮಾಡೋದು ಇಲ್ಲವೇ ಇಲ್ಲ, ಮಾಡೋದಕ್ಕಾಗೋದೇ ಇಲ್ಲ. ಮಿನಿಮಮ್ 2 ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆದರೂ ಕೇಳ್ತಾರೆ. ಅಂದರೆ ನಿಮ್ಮ ತಂದೆಯವ್ರ ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇಲ್ಲ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟು, ನಿಮ್ಮ ತಂದೆಯವ್ರ ಸ್ಕೂಲ್ ಸರ್ಟಿಫಿಕೇಟು. ಬಟ್ ನನ್ನ ಹಳೆ ಸಿಚುವೇಶನಲ್ಲಿ ಏನು ಹೇಳಿದೆ, ಯಾವುದಾದ್ರೂ ಒಂದಾದರೂ ನಿಮಗೆ ಸಿಗ್ಬೋದು ಅಂತ ನಾನು ಹೇಳಿದೆ, ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಒಂದಾದರೂ ಇಟ್ಬಿಟ್ಟು, ನಮಗೆ ಇವಾಗ ಪಾಪ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಅವಾಗ ಏನಾದರೂ ಒಂದು ಮಾಡಿಕೊಡ್ಲೇಬೇಕಾಗುತ್ತೆ ಅಲ್ವಾ. ಬಟ್ ಏನೂ ಇಲ್ದಲೇ ನಾವು ಮಾಡ್ಕೊತೀವಿ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಸ್ವಲ್ಪ ಈ DC ಆಫೀಸ್ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಸಿಚುವೇಶನ್ಗಳನ್ನ ಹೇಳ್ಕೊಂಡು, ಅಲ್ಲಿಂದ ಏನಾದರೂ ಲೆಟರ್ಗಳನ್ನ ಬರೆಸ್ಕೊಂಬಂದು ಮಾತಾಡಿ ಅಲ್ಲಿಂದ ಅಪ್ರೂವಲ್ ಸಿಕ್ಕಿದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಸಿಗ್ಬೋದು. ಬಟ್ ಕನ್ಫರ್ಮೇಷನ್ ಇಲ್ಲ, ಸಿಗ್ಬೋದು. ಸೊ ಇದು ಕರೆಕ್ಷನ್ಗೂ ನಾನು ಆಲ್ರೆಡಿ ಹೇಳಿದ್ದೀನಿ. ದೆನ್ ಒಂದು 40-50 ರೂಪೀಸ್ ಪೇ ಮಾಡಬೇಕಾಗತ್ತೆ. ಅಡಿಷ್ನಲ್ ಏನೂ ಇಲ್ಲ, ಜಸ್ಟ್ 40-50 ರೂಪೀಸ್, ಓಕೆನಾ? ಅಷ್ಟೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇದು ವೆರಿ ಇಂಪಾರ್ಟೆಂಟ್, ನಾನು VA ಆಗಿರೋದ್ರಿಂದ ಹೇಳ್ತೀನಿ, ದಯವಿಟ್ಟು ಆನ್ಲೈನಲ್ಲಿ ಅರ್ಜಿಗಳನ್ನ ಹಾಕಬೇಡಿ. ನೀವು ನಿಮ್ಮ ಊರಲ್ಲಿ ಈಸಿಯಾಗಿ ಅವೈಲೇಬಲ್ ಇದ್ದರೆ, ಇಲ್ಲ ನೀವು ತುಂಬ ದೂರದಲ್ಲಿದ್ದೀರಾ, ನೀವು ಬರೋದಕ್ಕಾಗಲ್ಲ ಅಂಥ ಟೈಮಲ್ಲಿ ಹಾಕಬೇಕು ಅಂದರೆ ಆನ್ಲೈನಲ್ಲಿ ಹಾಕಿ. ಬಟ್ ನೀವು ಊರಲ್ಲಿದ್ದೀರಾ, ನಿಮ್ಮ ನಾಡ ಕಚೇರಿ ಪಕ್ಕದಲ್ಲೇ ಇದೆ, ತಾಲೂಕು ಆಫೀಸ್ ಪಕ್ಕದಲ್ಲೇ ಇದೆ ಅಂದರೆ ದಯವಿಟ್ಟು ಅಲ್ಲಿ ಹೋಗಿ ಹಾಕಿ. ಯಾಕೆ ಅಂದರೆ ನೀವು ಆನ್ಲೈನಲ್ಲಿ ಹಾಕಿದಾಗ ರಿಜೆಕ್ಷನ್ ಆಗೋ ಚಾನ್ಸಸ್ಗಳು ತುಂಬಾ ಹೈ ಇರುತ್ತೆ. ಯಾಕೆಂದರೆ ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು, ಇಲ್ಲ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ನೀವು ಇಟ್ಟಿರಲ್ಲ, ಅದರಲ್ಲಿ ತುಂಬಾ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ಗಳಿರುತ್ತೆ. ನಿಮ್ಮ ಪಾಡಿಗೆ ಯಾವುದೋ ಒಂದು ಕೇಳಿರ್ತಾರೆ, ವೋಟರ್ ಐಡಿಗೂ ಆಧಾರ್ ಕಾರ್ಡ್ ಹಾಕಿರ್ತೀರಾ, ಆಧಾರ್ ಕಾರ್ಡಿಗೂ ಆಧಾರ್ ಕಾರ್ಡ್ ಹಾಕಿರ್ತೀರಾ, ಎಲ್ಲದಕ್ಕೂ ಒಂದೇ ಹಾಕಿರ್ತೀರಲ್ವಾ. ಸೊ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ನೀವು ಇಡ್ದಲೇ ಇರೋ ಕಾರಣ ನಾವು ರಿಜೆಕ್ಷನ್ ಮಾಡೋ ಅಂಥ ಚಾನ್ಸಸ್ಗಳು ತುಂಬಾ ಹೈ ಇರುತ್ತೆ. ಇನ್ನೊಂದೇನು ಅಂದರೆ, ನಿಮ್ಗೆ ಗೊತ್ತಿರಲ್ಲ. ಈಗ ಸಿಟಿ ಲಿಮಿಟ್ಸಲ್ಲಿ ಓಕೆ ಇದು ಅಷ್ಟು ವರ್ಕ್ ಆಗ್ದಲೇ ಇರ್ಬೋದು. ಬಟ್ ಹಳ್ಳಿ ಕಡೆ ಏನಾಗುತ್ತೆ ಅಂದರೆ, ನೋಡಿ ಇವಾಗ ನನ್ನ ಗ್ರಾಮದಲ್ಲಿರೋ ಜನಗಳು ನನಗೆ ಗೊತ್ತಿರ್ತಾರೆ, ಓಕೆನಾ? ಸೊ ಅವಾಗ ಒಂದು ವೇಳೆ ಅವ್ರು ಬರೋಕ್ಕಾಗಿಲ್ಲ, ಅವರೆಲ್ಲೋ ಬೇರೆ ಕಡೆ ಇದ್ದಾರೆ ಅಂದ್ರೂ ಕೂಡ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾರೆ. ಅಂಥ ಟೈಮಲ್ಲಿ ಅವ್ರು ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ನನಗೆ ಗೊತ್ತಾಗಲ್ಲ, ಓಕೆ ಇವ್ರು ಎಲ್ಲಿಯವರು ಅನ್ನೋದು ಗೊತ್ತಾಗಲ್ಲ. ಈವನ್ ನಾನು ನನ್ನ ಗ್ರಾಮ ಸೈಕನ್ ಕೇಳಿಬಿಟ್ಟು ಮೂವ್ ಮಾಡ್ಬೋದು. ಬಟ್ ಸ್ಟಿಲ್ ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಅವ್ರು ಇಟ್ಟಿರಲ್ಲ, ಯಾವ ಡಾಕ್ಯುಮೆಂಟ್ಸ್ಗಳು ನಾನು ಇವಾಗ ಹೇಳಿದ್ನೋ ಇದು ಇಟ್ಟಿರಲ್ಲ.
ಸುಮ್ಮನೆ ಏನೋ ಒಂದು ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಇದೆ ಅಂತ ಮಾಡಿರ್ತಾರೆ. ದೆನ್ ಅದ್ರ ಜೊತೆಗೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿರಲ್ಲ, ಅವ್ರು ನಿಜವಾಗ್ಲೂ ಅದೇ ಕ್ಯಾಸ್ಟಿಗೆ ಬರ್ತಾರಾ ಅನ್ನೋದು ಗೊತ್ತಿರಲ್ಲ. ಸೊ ಇದೆಲ್ಲ ಕಾರಣಕ್ಕೂ ರಿಜೆಕ್ಷನ್ ಆಗೋವಂಥ ಚಾನ್ಸಸ್ಗಳು ಇರುತ್ತೆ. ದಯವಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ನಿಮ್ಮ ವಿ ಎಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಮ್ಯಾಮ್ ಈ ಥರ ಇಲ್ಲ ಸರ್ ಈ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದರೆ, ನಂಗೆ ಗೊತ್ತು ಏನೋ ಒಂದು ಹೇಳ್ತಿರ್ತೀರ ನೀವು ಅಲ್ಲಿ ಕುತ್ಕೊಂಡು, ಮ್ಯಾಮ್ ಇಷ್ಟು ಕಾಸು ಕೇಳ್ತಾರೆ ಅಷ್ಟು ಕಾಸು ಕೇಳ್ತಾರೆ. ನಾಟ್ ಲೈಕ್ ದಟ್. ಎಲ್ಲರೂ ಹಂಗಿಲ್ಲ, ಕೆಲವ್ರು ಇದ್ದಾರೆ ಇರ್ಬೋದು, ಬಟ್ ಎಲ್ಲರೂ ಹಾಗಿಲ್ಲ. ಓಕೆನಾ? ಕೆಲವ್ರು ತುಂಬ ಜೆನ್ಯೂನ್ ಆಗಿ ಮಾಡಿಕೊಡ್ತಾರೆ. ಓಕೆನಾ? ಸೊ ಅದನ್ನ ಮೈಂಡಲ್ಲಿ ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು, ಐ ನೋ ಈ ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಹೋದಾಗ ತುಂಬ ರ್ಯಾಶಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ನಿಮ್ಗೆಲ್ರಿಗೂ ಅದು ಎಕ್ಸ್ಪೀರಿಯನ್ಸ್ ಅಂತೂ ಆಗಿರುತ್ತೆ. ನಾನು ಅದನ್ನ ಅರ್ಥ ಮಾಡ್ಕೊತೀನಿ. ನಿಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗಿ ನಿಮ್ಮ ವಿ ಎನ ಡೈರೆಕ್ಟಾಗಿ ಮೀಟಾಗಿ ಏನಿದೆ ಅನ್ನೋದನ್ನ ಹೇಳಿ. ಆವಾಗ ಅವರು ಆನ್ ದಿ ಪಾಯಿಂಟ್ ನಿಮ್ಮನ್ನ ವೆರಿಫೈ ಮಾಡ್ತಾರೆ. ನಿಮ್ಮ ಕ್ಯಾಸ್ಟು, ನಿಮ್ಮ ತಂದೆಯವ್ರ ಕ್ಯಾಸ್ಟು ಎಲ್ಲನೂ ವೆರಿಫೈ ಮಾಡಿದಾಗ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಗ ಬರುತ್ತೆ, ತುಂಬಾ ಬೇಗ ಬರುತ್ತೆ. ಯಾಕೆಂದರೆ ಅವ್ರು ಒಂದ್ಸಲ ವೆರಿಫೈ ಮಾಡಿದಾಗ ಬೇಗ ಮೂವ್ ಮಾಡ್ತಾರೆ, ಸೊ ಬೇಗ ಬರುತ್ತೆ. ಓಕೆನಾ? ಸೊ ಆದಷ್ಟು ನಿಮ್ಮ ನಾಡ ಕಚೇರಿ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ವಿ ಎನ ಫಸ್ಟ್ ಮೀಟ್ ಆಗಿ, ಸರ್ ಈ ಥರ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಅಪ್ಲೈ ಮಾಡ್ತಿದ್ದೀನಿ, ಮಾಡ್ಕೊಳ್ಳ ಅಂತ ಕೇಳಿ ಅವ್ರು ಹೇಳ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಅದನ್ನು ತೊಗೊಂಡೋಗಿ ಅಪ್ಲೈ ಮಾಡಿ. ತುಂಬ ಫಾಸ್ಟಾಗಿ ಆಗುತ್ತೆ. ಇವಾಗೆಲ್ಲ ಆ್ಯಕ್ಚುಲಿ ನಮ್ಮಲ್ಲೆಲ್ಲ, ನಾನು ವರ್ಕ್ ಮಾಡೋ ಕಡೆ ನಾನು ಹೇಳ್ತಿರೋದು, ಬೇರೆ ಕಡೆ ನನಗೆ ಗೊತ್ತಿಲ್ಲ, ನಮ್ಮಲ್ಲಿ ಏನಲ್ಲ ಅಂದರೂ 2-3 ಡೇಸ್ ಮ್ಯಾಕ್ಸಿಮಮ್ ಅಷ್ಟೇ ಮ್ಯಾಕ್ಸಿಮಮ್. ಅಷ್ಟು ಫಾಸ್ಟಾಗಿ ಏನಾದರೂ ಒಂದು ಅಪ್ಲಿಕೇಶನ್ ಬಂದರೆ ಮೂವ್ ಆಗುತ್ತೆ, ಲಿಟ್ರಲಿ ಮೂವ್ ಆಗುತ್ತೆ. ಬಟ್ ಬೇರೆ ಕಡೆ ಎಲ್ಲ ನಮಗೆ ಸರ್ಕ್ಯುಲರ್ ಪ್ರಕಾರ 21 ಡೇಸ್, ನಿಮಗೂ ಕೂಡ 21 ಡೇಸ್ ಅಂತಲೇ, ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಬರೋದಕ್ಕೆ 21 ಡೇಸ್ ಅಂತಲೇ ನಿಮಗಿರುತ್ತೆ. ಬಟ್ ನಮ್ಮ ಕಡೆ ಎಲ್ಲ ನಾವಿವತ್ತು ಯಾರಾದರೂ ಒಬ್ಬರು ವಂಶವೃಕ್ಷಕ್ಕೋ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟೋ ಇನ್ಕಮ್ ಸರ್ಟಿಫಿಕೇಟ್ ಆದರೆ ನಾಳೆ ಸಂಜೆ ನಾಡಿದ್ದಷ್ಟೊತ್ತಿಗೆ ಅವ್ರಿಗೆ ಸಿಕ್ಬಿಡುತ್ತೆ. ಅಷ್ಟು ಫಾಸ್ಟ್ ಇದೆ, ಅಷ್ಟು ಕ್ವಿಕ್ ಇದೆ. ಇಲ್ಲೆಲ್ಲ ಹೆಂಗೆ ಅಂದರೆ ಜನ ಡೈರೆಕ್ಟಾಗಿ ಬಂದುಬಿಟ್ಟು ನಮ್ಮ ಹತ್ರ ಕೇಳಿಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕ್ತಾರೆ. ಸೊ ದಟ್ ಇದರಿಂದ ರಿಜೆಕ್ಷನ್ ಆಗೋದು ಕಮ್ಮಿ ಆಗುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. 40-50 ರೂಪೀಸು 21 ಡೇಸಲ್ಲಿ ನಿಮಗೆ ಬಂದ್ಬಿಡುತ್ತೆ. ನೀವಿರೋ ಕಡೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಈಗ ಫೈನಲಿಗೆ ಬರ್ತೀನಿ. ನಿಮಗೆ ಹೊಸ ಸರ್ಟಿಫಿಕೇಟ್ ಬೇಕಾ? ಬೇಕು. ಯಾಕಂದರೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಮೆನ್ಷನ್ ಮಾಡಿದ್ದಾರೆ ಈ ಥರ ಸಬ್ ಕೆಟಗರೈಸ್ ಆಗಿರುವಂತಹ ಸರ್ಟಿಫಿಕೇಟ್ಗಳ ಜೊತೆಗೆ ಹಾಕಿ ಅಂತ. ಬಟ್ ನಿಮಗೆ ಸ್ವಲ್ಪ ಟೈಮ್ ಇದೆ, ಇನ್ನು ಟೈಮ್ ಇದೆ, 30th ತನಕ ಆಪ್ಷನ್ ಇರೋದ್ರಿಂದ ದಯವಿಟ್ಟು ಈಗಲೇ ಹೋಗಿ ಅಪ್ಲೈ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಓಕೆನಾ? ಡಿಲೇ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಡಿಲೇ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಹಾಕ್ಕೊಳ್ಳಿ. ಬೇಗ ಹಾಕ್ಕೊಂಡ್ರೆ ನಿಮಗೆ ಬಂದ್ಬಿಡುತ್ತೆ. ಒಂದು ವೇಳೆ ಎಂಡ್ ಪಾಯಿಂಟ್ ಅಷ್ಟೊತ್ತಿಗೆ ನಿಮಗೆ ನಿಮ್ಮ ಕೈಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಹೊಸ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ ಬೇರೆ ವಿಧಿ ಇರಲ್ಲ, ಹಳೆ ಸರ್ಟಿಫಿಕೇಟ್ ಇಟ್ಬಿಟ್ಟು ಹಾಕ್ಕೊಳ್ಳಿ. ಬಟ್ ರೆಡಿ ಮಾಡ್ಕೊಳ್ಳಿ ಅಷ್ಟೆ. ಅದು ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಬಟ್ ಆಗಿಲ್ಲ ಅನ್ನೋ ಸಿಚುವೇಶನಲ್ಲಿ ನಿಮ್ಮ ಕ್ಯಾಸ್ಟ್ ಅಂತೂ ಇನ್ವ್ಯಾಲಿಡ್ ಅಲ್ಲ, ನೀವು ಅದೇ ಕ್ಯಾಸ್ಟ್ ಅವರೇ, ಬಟ್ ಏನು ಸಬ್ ಕೆಟಗರಿ ಒಂದು ಮೆನ್ಷನ್ ಮಾಡಿಲ್ಲ, ಕರೆಕ್ಟ್ ಅಲ್ವಾ? ಬಟ್ ನಿಮಗೆ ಸಬ್ ಕೆಟಗರಿ ಚೆನ್ನಾಗಿ ಗೊತ್ತಿದೆ, ನೀವು A-B-Cಗೆ ಬರ್ತೀರಾ ಅಂತ. ಸೊ ಅಂಥ ಟೈಮಲ್ಲಿ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡೇ ಅಪ್ಲೈ ಮಾಡಿ. ಬಟ್ ಅಂದರೆ ಲಾಸ್ಟ್ ಎಂಡ್ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ಅಷ್ಟು ಒಳಗಡೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮದು ಹೊಸ ಸರ್ಟಿಫಿಕೇಟ್ ಬಂದರೆ ಅದನ್ನೇ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಟ್ಸ್ ಓಕೆ, ಹಳೇದು ಇಟ್ಕೊಂಡು ಅಪ್ಲೈ ಮಾಡಿ, ಅದ್ರ ಒಳಗಡೆ ಬರುತ್ತೆ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅಟ್ ದ ಫೈನಲ್ ಸ್ಟೇಜ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಹತ್ರ ಎಲ್ಲ ಇರಬೇಕಷ್ಟೆ. ಸೊ ಸದ್ಯಕ್ಕೆ ಇದು SC ಸರ್ಟಿಫಿಕೇಟ್ ನೀಡು. ಫಸ್ಟು ಈ ಸಬ್ ಕೆಟಗರಿ ಅಂದರೆ ಏನು ಅಂತ ನೋಡ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ, ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ. ದೆನ್ ಅದಾದಮೇಲೆ ನಿಮಗೆ ಒಂದು ವೇಳೆ ಬರಲಿಲ್ಲ ಅಂದರೆ ಇಟ್ಸ್ ಓಕೆ, ಹಳೆ ಸರ್ಟಿಫಿಕೇಟ್ ಇಟ್ಕೊಂಡೆ ಅಪ್ಲೈ ಮಾಡಿ. ಇಲ್ಲಾಂದರೆ ಹೊಸ ಸರ್ಟಿಫಿಕೇಟ್ ಬಂದು ಅಪ್ಲೈ ಮಾಡಿ. ಟೈಮ್ ಇದ್ದರೆ ಓಕೆ, ಟೈಮ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಹಳೆ ಸರ್ಟಿಫಿಕೇಟಲ್ಲೇ ಅಪ್ಲೈ ಮಾಡಿ. ದೆನ್ ಫೈನಲಲ್ಲಿ ರೆಡಿ ಮಾಡಿ ಅಂತೂ ಇಟ್ಕೊಳ್ಳಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. SC ಕೆಟಗರಿಯವ್ರಿಗೆ ಹೊಸ ಸರ್ಟಿಫಿಕೇಟ್ ಬೇಕಾ ಇಲ್ಲ ಹಳೆ ಸರ್ಟಿಫಿಕೇಟಲ್ಲೇ ಅಪ್ಲೈ ಮಾಡ್ಬೋದಾ ಅಂತ ಮೇ ಬಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್.